ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ಟ್ ಕ್ರಾಫ್ಟ್ ಟ್ರಾವೆಲ್ನ ಒಂದು ಮುಂದಿನ ಅಧ್ಯಾಯ. ಇದು ಕುರುವ ದ್ವೀಪ್ ಬಗ್ಗೆ, ಕೇರಳದಲ್ಲಿರುವ ವಯನಾಡ್ ಕುರುವ ದ್ವೀಪ್. ಇದು 950 ಎಕರೆ ಜಾಗದಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿ ಅನೇಕ ಕ್ರೀಡೆ ಚಟುವಟಿಕೆಗಳು, ಮಕ್ಕಳಿಗೆ ರಿಲ್ಯಾಕ್ಸ್ ಆಗುವಂಥ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗಬೇಕಾದ ವಿವರಗಳು, ಯಾವ ಥರ ಅಲ್ಲಿನ ಟಿಕೆಟ್ ಪ್ರೈಸ್ಗಳು ಎಲ್ಲನೂ ಇಲ್ಲಿ ಕೊಟ್ಟಿದ್ದೀನಿ. ನೀವು ಡೀಟೇಲಾಗಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಹಾಗೆ ಇಲ್ಲಿ ತಲುಪಿದ ಮೇಲೆ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ನೋಡಿ, ಈ ಥರ ಜನರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಇಲ್ಲಿಗೆ ದಿನ ಬೆಳಿಗ್ಗೆನೇ ಬಂದು ನಿಲ್ಲಬೇಕಾಗತ್ತೆ, ಯಾಕಂದರೆ ಆನ್ಲೈನಲ್ಲಿ ಯಾವುದೇ ಟಿಕೆಟ್ ಸಿಗೋದಿಲ್ಲ. ಇಲ್ಲಿ ಟಿಕೆಟ್ ತಗೊಂಡು ನೋಡಿ, ಇಷ್ಟೊಂದು ಕ್ಯೂ ಇರುತ್ತೆ, ತುಂಬ ಜನ ಬಂದಿರುತ್ತಾರೆ. ಆದ್ದರಿಂದ ಆದಷ್ಟು ಬೇಗನೆ ಹೋಗಿ ಟಿಕೆಟ್ ಕಾಯ್ದಿರಿಸ್ಕೊಳ್ಳೋದು ತುಂಬ ಉತ್ತಮ. ಇದನ್ನೇ ನಾನು ವಿಡಿಯೋದ ಮೊದಲೇ ಹೇಳಿದಂಥದ್ದು ನಮ್ಮ ಬ್ಯಾನರ್ನಲ್ಲಿ. ಈ ಒಂದು ವಿಚಾರವನ್ನು ಮುಂಚೆನೇ ತಿಳ್ಕೊಂಡಿಲ್ಲ ಅಂದರೆ ಮುಂದೆ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಬೇಗನೆ ಅಲ್ಲಿ ಹೋಗಿ ನಿಲ್ಲದಿದ್ದರೆ ಟಿಕೆಟ್ ಸಿಗೋದಿಲ್ಲ, ಮತ್ತು ನಾವು ಹಿಂತಿರುಗಿ ಬರಬೇಕಾಗುತ್ತೆ. ಇಲ್ಲಿ ಯಾವ ಥರ ಅಂತಂದರೆ, ಒಂದು ದಿನಕ್ಕೆ ಬರೀ 575 ಟಿಕೆಟ್ ಮಾತ್ರ ಲಭ್ಯ ಇರುತ್ತದೆ. ಬೇಗ ಯಾರು ಬಂದಿರ್ತಾರೋ ಅವರಿಗೆ ಟಿಕೆಟ್ ಸಿಗುತ್ತದೆ, ಆಮೇಲೆ ಬಂದವರಿಗೆ ಟಿಕೆಟ್ ಸಿಗೋದಿಲ್ಲ. ಆದ್ದರಿಂದ ನಿಮ್ಮ ಒಂದು ಇಲ್ಲಿನ ಪ್ರಯಾಣವನ್ನು ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಹೋದ್ಮೇಲೆ ಈ ಒಂದು ನದಿಯನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ಬಿದಿರಿನ ತೆಪ್ಪ ಇರ್ತದೆ. ಆ ತೆಪ್ಪ ದಾಟಿ ಆ ಕಡೆ ಹೋದ್ಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್, ಅಂದರೆ ಒಂದು ಕಾಡಿದೆ, ಆ ಕಾಡಿನಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ನಡ್ಕೊಂಡು ಹೋಗಿ ಇನ್ನೊಂದು ಆ ಕಡೆ ಒಂದು ಹೊಳೆ ಇದೆ, ಆ ಹೊಳೆಯಲ್ಲಿ ಆಟ ಆಡ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಒಂದು ಈ ಸಿಟಿ ಲೈಫಿಂದ ಒಂದು ಹೊರಗಡೆ ಒಂದು ರಿಲ್ಯಾಕ್ಸೇಷನ್ಗೆ ತುಂಬ ಚೆನ್ನಾಗಿರೋ ಜಾಗ ಇದು. ಈ ಥರ ನೋಡಿ ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ. ತುಂಬ ಒಂದು 3-4 ಕಿಲೋಮೀಟ್ರು ನಡಿಬೇಕು. ತುಂಬ ಚೆನ್ನಾಗಿದೆ ಮಾತ್ರ ಈ ಜಾಗ. ಈ ಥರ ತುಂಬ ಒಳಗಡೆಗೆ ಹೀಗೆ ನಡ್ಕೊಂಡು ಹೋಗಬೇಕು. ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಮರದ ಬೆಂಚು, ಬಿದಿರಿನ ಒಂದೊಂದು ಕೂತ್ಕೊಳ್ಳುವಂಥ ಜಾಗ, ಈ ಥರ ಎಲ್ಲ ನೋಡಿ ಚೆನ್ನಾಗಿ ಮಾಡಿರ್ತಾರೆ. ತುಂಬ ತಣ್ಣಗಿರಿದ ಜಾಗ, ಒಳ್ಳೆ ರಿಲ್ಯಾಕ್ಸೇಷನ್, ಮಕ್ಕಳಿಗೆಲ್ಲ ಈ ಥರ ಆಟ ಆಡ್ಕೋಬೋದು. ಇಲ್ಲೇನಂತ ಒಂದು ನೋಡಬೇಕಾದ ವಿಷಯ ಅಂತಂದರೆ, ಕೆಳಗಡೆ ಚೂಪಾದ ಕಲ್ಲುಗಳಿರುತ್ತೆ. ಮಕ್ಕಳನ್ನು ನೀರಿಗೆ ಇಳಿಸಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಿ, ಜಾರುತ್ತೆ ಕಲ್ಲು ಅಷ್ಟೇ. ಮತ್ತು ನೀರೇನು ಆಳ ಇಲ್ಲ, ಅದು ತುಂಬ ಚೆನ್ನಾಗಿದೆ ಆಟ ಆಡೋ ಜಾಗ. ಇಲ್ಲಿ ಬೇಸಿಗೆಯಲ್ಲಿ ಮಕ್ಕಳಿಗೆ ಈಗ ಸಮ್ಮರ್ ವೆಕೇಷನೆಲ್ಲ ಇದ್ದ ಟೈಮಿಗೆಲ್ಲ ಹೋಗಿ ವಿಸಿಟ್ ಕೊಡ್ಬೋದು. ಈ ಒಂದು ಜಾಗದ ಸುತ್ತಮುತ್ತ ಇನ್ನೊಂದು ಅನೇಕ ಜಾಗಗಳಿರುತ್ತೆ. ಒಂದು ದಿನದ ವಯನಾಡ್ ಟ್ರಿಪ್ಪಿಗೆ ಇಲ್ಲಿನ ಜಾಗವನ್ನು ಪ್ಲ್ಯಾನ್ ಮಾಡ್ಕೋಬೋದು. ಯಾವ ಥರ ಅಂದರೆ, ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ, ಹಿಂದಿನ ದಿನವೇ ಅಲ್ಲಿ ಹೋಗಿ ಅದರ ಹತ್ತಿರ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಒಂದು 7 ಗಂಟೆಗೆಲ್ಲ ಅಲ್ಲಿ ತಲುಪೋತ ಹಾಗೆ ಹೋಗಿ ನಮ್ಮ ಟಿಕೆಟ್ನ ತೊಗೊಂಡಿದ್ವಿ. ಒಬ್ಬರಿಗೆ, ವಯಸ್ಸಾದವರಿಗೆ ಒಬ್ಬರಿಗೆ 110 ರೂಪಾಯಿ ಟಿಕೆಟು. ಇದರಲ್ಲಿ ದಾಟಲಿಕ್ಕೆ ಮತ್ತು ಅಲ್ಲಿ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋದಕ್ಕೆ ಎಲ್ಲನೂ ಸೇರಿಸಿ ದೊಡ್ಡವರಿಗೆ 110 ರೂಪಾಯಿ ಟಿಕೆಟು. ನೋಡಿ, ಇದು ಟಿಕೆಟ್ ಸಿಗುವಂಥ ಜಾಗ. ನಾವೀಗ ಹೋಗಿ ಅಲ್ಲಿನ ಕಾರ್ಯಕ್ರಮ ಎಲ್ಲ ಮುಗಿಸಿ ವಾಪಸ್ ಬರ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಇದೆ. ಆಮೇಲೆ ಮುಂದೆ ಕಾಣ್ತಿರುವಂಥದ್ದು ನಿಮಗೆ ಪಾರ್ಕಿಂಗ್ ಜಾಗ. ಸ್ವಲ್ಪ ವಿಸ್ತಾರವಾದ ಜಾಗನೇ ಇದೆ, ಆರಾಮ್ಸೆ ಗಾಡಿಯನ್ನು ಪಾರ್ಕ್ ಮಾಡ್ಕೋಬೋದು. ಈ ಥರ ಸುತ್ತ ಒಂದು ಹೊಳೆ ಹರಿತಾ ಇರುತ್ತೆ, ನಡುವಲ್ಲಿ ದ್ವೀಪ. ಅನೇಕರು ಇಲ್ಲಿ ಭೇಟಿ ಮಾಡ್ತಾ ಇರ್ತಾರೆ, ಆದ್ದರಿಂದ ಆದಷ್ಟು ಬೇಗ ಹೋದರೆ ನಿಮಗೆ ಟಿಕೆಟ್ ಸಿಗುತ್ತೆ. ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ. ನಾವು ಬೇರೆ ಕಡೆ ಎಲ್ಲ ಹೋಗಿ ಮತ್ತೆ ನಾನು ಇಲ್ಲಿಗೆ ಹೋಗ್ತೀನಿ ಅಂತಂದರೆ ಕಷ್ಟ ಆಗುತ್ತೆ, ಮತ್ತು ಟಿಕೆಟ್ ಸಿಗೋದಿಲ್ಲ. ಅದರಿಂದ ಬೆಳಗ್ಗೆನೇ ಹೋಗಿ. ಇಲ್ಲಿ ಡ್ರೆಸ್ಸು ಚೇಂಜ್ ಮಾಡೋದಕ್ಕಿರುವಂಥ ಜಾಗ,
ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಬಂದು ಇಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ. ಆಮೇಲೆ ಅಲ್ಲಿಂದ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಇದೆ, ಅಲ್ಲಿಂದ 1 ನಿಮಿಷ ಇರುವಂಥದ್ದು ವಾಲ್ಮೀಕಂ ಆರ್ಟ್ ಗ್ಯಾಲರಿ ಅಂತ. ಇಲ್ಲಿ ತುಂಬ ಆರ್ಟ್ ಬಗ್ಗೆ ಕೆಲವು ಪೇಂಟಿಂಗ್ಗಳು, ಆಮೇಲೆ ಸ್ಕಲ್ಪ್ಚರ್ಗಳು, ಈ ಥರ ತುಂಬ ವಿಶೇಷವಾದ ಕಲಾಕೃತಿಗಳನ್ನೆಲ್ಲ ಇಟ್ಟಿದ್ದಾರೆ. ಇದರ ಒಳಗಡೆ ಹೋಗಿ ತುಂಬ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ಬೋದು. ಇದೊಂದು ರಿಲ್ಯಾಕ್ಸೇಷನ್. ನಮ್ಮ ಕುರುವ ದ್ವೀಪದಿಂದ 1 ನಿಮಿಷ ದಾರಿ ಇರುವಂಥದ್ದು. ಇದು ಒಳಗಡೆ ಹೋಗುವಂಥ ದಾರಿ. ಇಲ್ಲಿಂದ ಮುಂದೆ ಒಳಗಡೆ ಹೋದಂಗೆ ಅನೇಕ ಕಲಾಕೃತಿಗಳನ್ನೆಲ್ಲ ನೋಡ್ಬೋದು. ಟೆರಕೋಟಾ ಕಲಾಕೃತಿಗಳೆಲ್ಲ ಇದೆ. ಇದು ಯಾರು ಮಾಡಿದರು, ಇದು ಏನಕ್ಕೆ ಮಾಡಿದರು ಅನ್ನೋದರ ಬಗ್ಗೆ ಸಣ್ಣ ಒಂದು ಡಿಸ್ಕ್ರಿಪ್ಷನನ್ನು ಇದರ ಈ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ, ಹಾಗೆ ಅದನ್ನೊಂದು ಸರಿ ನೋಡಿಕೊಳ್ಳಿ. ಇದೆಲ್ಲ ಕಲಾಕೃತಿಗಳು ಟೆರಕೋಟಾ ಮಾಧ್ಯಮದಲ್ಲಿ ಮಾಡಿರ್ತಾರೆ. ಇದೊಂದು ಆದಿವಾಸಿ ಜನಾಂಗದ ಬಗ್ಗೆ ಮಾಡಿರೋಂಥ ಒಂದು ಗ್ಯಾಲರಿ. ಅವರ ದಿನಚರಿ ಯಾವ ರೀತಿ ಇತ್ತು, ಅಲ್ಲಿನ ವೇಷಭೂಷಣ ಆಗಲಿ, ಅವರ ಚಟುವಟಿಕೆಗಳು ಎಲ್ಲವನ್ನು ಇಲ್ಲಿ ಪ್ರತಿಬಿಂಬಿಸ್ತಿದ್ದಾರೆ. ಈ ಎಲ್ಲ ಟೆರಕೋಟಾ ಕಲಾಕೃತಿಗಳು ಗ್ಯಾಲರಿಯ ಹೊರಗಡೆಗೆ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಆಮೇಲೆ ಗ್ಯಾಲರಿಯಲ್ಲಿ ಒಳಗಡೆ ಹೋದರೆ ಅಲ್ಲಿ ಪೇಂಟಿಂಗ್ಗಳು, ಆಮೇಲೆ ಅವರು ದಿನನಿತ್ಯ ಉಪಯೋಗಿಸ್ತಿದ್ದಂಥ ಸಾಧನಗಳು ಇವೆಲ್ಲವನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ. ಕುರುವ ದ್ವೀಪ ಫಸ್ಟಿಗೆ ನಾವು ಇಟ್ಕೊಂಡ್ರೆ ಆ ಪ್ಲೇಸ್ನ ಮಧ್ಯಾಹ್ನ ತನಕ ಅಲ್ಲಿ ಮಾಡ್ಕೊಂಬಿಟ್ಟು ಮಧ್ಯಾಹ್ನ ನಂತರ ಅಲ್ಲಿಂದ ಹೊರಗಡೆ ಬಂದು ಇಲ್ಲಿ ಗ್ಯಾಲ್ರಿಗೆ ಬಂದು ಆಮೇಲೆ ಗ್ಯಾಲ್ರಿಯೆಲ್ಲ ನೋಡಿಕೊಂಡು ಮುಂದೆ ಬಾಣಾಸುರ ಡ್ಯಾಮನ್ನು ನೋಡಿಕೊಂಡು ನಮಗೆ ರಿಟರ್ನ್ ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಹೋಗ್ಬೋದು. ಈ ಒಂದು 3 ಜಾಗಗಳನ್ನು ಒಂದು ದಿನದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಹಿಂದಿನ ದಿನವೇ ಸ್ಟೇ ಆದರೆ ತುಂಬ ಉತ್ತಮ. ಕುರುವ ದ್ವೀಪ ಹತ್ತಿರನೇ ಸ್ಟೇ ಆದರೆ ನಮಗೆ ಇಲ್ಲಿ ದ್ವೀಪಿಗೆ ಹೋಗಲಿಕ್ಕೆ ಅಲ್ಲಿನ ಟಿಕೆಟ್ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ಗ್ಯಾಲರಿಯ ಒಳಭಾಗದಲ್ಲಿ ಇರುವಂಥ ಕಲಾಕೃತಿಗಳು. ಅವರು ಉಪಯೋಗಿಸ್ತಿದ್ದಂತಹ ಸಾಧನಗಳು, ಅವರ ದಿನಚರಿ ಎಲ್ಲವನ್ನು ಇಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಪ್ರತಿಬಿಂಬಿಸಿದ್ದಾರೆ ಕಲಾಕೃತಿಗಳ ಮೂಲಕ. ಅನೇಕ ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಒಂದು
ಆರ್ಟಿಸ್ಟ್ನ ಬಗ್ಗೆ, ಜಾರ್ಜ್ ಕುಟ್ಟಿ ಅನ್ನೋ ಒಂದು ಆರ್ಟಿಸ್ಟ್ ಬಗ್ಗೆ ಅವರ ವಿಷಯಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿಂದ ಹೊರಗಡೆ ಬಂದು ನಾವು ಹೋಗುವಂಥದ್ದು ಮುಂದೆ ಬಾಣಾಸುರ ಡ್ಯಾಮ್ ಕಡೆಗೆ. ಕೆಳಗಿನ ಒಂದು ಪೋರ್ಷನನ್ನು ನೋಡಿ ಆಯಿತು. ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಬಂದರೆ ಅನೇಕ ಪೇಂಟಿಂಗ್ಗಳು ಇದೆ. ಅತ್ಯಾಕರ್ಷಕ ಪೇಂಟಿಂಗ್ಗಳು ಇಲ್ಲಿದೆ. ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಸಮ್ಮರ್ ವೆಕೇಷನ್ಗೆ ಒಂದು ದಿನದ ಒಂದು ಟ್ರಿಪ್ನ ಈ ಕಡೆಗೆ ಪ್ಲ್ಯಾನ್ ಮಾಡ್ಕೋಬೋದು. ಇದು ಬಾಣಾಸುರ ಡ್ಯಾಮು. ಇಲ್ಲಿ ಅಲ್ಲಿಂದ 1 ಕಿಲೋಮೀಟರ್ ಅಲ್ಲ 1 ಗಂಟೆ ನಮಗೆ ಜರ್ನಿ ಇದೆ. ಇಲ್ಲಿ ಟಿಕೆಟ್ ವಿವರಗಳು ಯಾವ ಥರ ಏನೆಲ್ಲ ಇದೆ ಅನ್ನೋದನ್ನು ನಾನು ಫಸ್ಟಿಗೆ ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ. ಇದು ಎಂಟ್ರಿ ಜಾಗ. ಟಿಕೆಟ್ ತಗೊಂಡು ಇಲ್ಲಿಂದ ಮುಂದೆ ಬಂದು ಇಲ್ಲಿಂದ ನಾವು ಅಲ್ಲಿಂದ ಗಾಡಿ ಇದೆ, ಟೆಂಪೋ ಟ್ರಾವೆಲರು 2-3 ಗಾಡಿ ಇರುತ್ತೆ. ನಾವು ಈ ಥರ ಸಾಲಾಗಿ ಬಂದು ಒಂದೊಂದು ಗಾಡಿನಲ್ಲಿ ಮೇಲ್ಗಡೆ ಡ್ಯಾಮ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮುಂದ್ಗಡೆ ಇನ್ನು ಮಕ್ಕಳಿಗೆ ಆಟ ಆಡೋ ಜಾಗಗಳು, ಆ್ಯಕ್ಟಿವಿಟೀಸ್ ಜಾಗಗಳೆಲ್ಲ ಇದೆ. ಇದು ನೋಡಿ ಡ್ಯಾಮ್ ವ್ಯೂ ಹೊರಗಡೆಯಿಂದ. ಇಲ್ಲಿ ರೋಪ್ ವೇನೂ ಇದೆ. ಮೇಲ್ಗಡೆಯಿಂದ ರಿಟರ್ನ್ ಬರೋದಕ್ಕೆ ರೋಪ್ ವೇ ಯೂಸ್ ಮಾಡ್ಬೋದು. ಅಲ್ಲಿ ಮಕ್ಕಳಿಗೆ ಆಟ ಆಡುವಂಥ ಜಾಗ. ಈ ಜಾಗದಲ್ಲೂ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಇದೆ. ಇದನ್ನೆಲ್ಲ ಉಪಯೋಗಿಸ್ಕೋಬೋದು. ನೋಡಿ ಈಗ ಮೇಲ್ಗಡೆ ಬಂದಾಯಿತು. ಇಲ್ಲಿ ನ್ಯಾಚುರಲ್ ಪಾರ್ಕ್ ಇದೆ, ನರ್ಸರಿ ಇದೆ, ಟಾಯ್ಲೆಟ್, ಬೋಟಿಂಗ್ ಪಾಯಿಂಟ್ ಇದೆ, ಫಿಶ್ ಪಾಂಡ್ ಎಲ್ಲ ಇದೆ. ಇದು ಮೇಲಿನ ಒಂದು ವೀಕ್ಷಣೆ. ಡ್ಯಾಮಿನ ಮೇಲೆ ಬಂದಿದ್ದೀವಿ ಈಗ. ಡ್ಯಾಮ್ ಮೇಲ್ಗಡೆ ನಮಗೆ ಈ ಕಡೆ ತುದಿಯಿಂದ ಆ ಕಡೆ ತುದಿಗೆ ನಡ್ಕೊಂಡು ಹೋಗಿ ಒಳ್ಳೆ ವೀಕ್ಷಣೆ ಮಾಡ್ಕೋಬೋದು. ಇದು ಡ್ಯಾಮ್ನ ಮೇಲಿನ ಒಂದು ವೀಕ್ಷಣಾ ಕೇಂದ್ರ. ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂಸ್ ಎಲ್ಲ. ಆಮೇಲೆ ಬೋಟಿಂಗು ಇದೆ. ನೋಡಿ ಇಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ ತುಂಬ ಜನ. ಅನೇಕರು ನಡ್ಕೊಂಡು ಬರ್ತಾರೆ, ಹೋಗ್ತಾರೆ. ಇಲ್ಲ ಕಾರ್ ಅಲ್ಲಿದ್ದು ಟೆಂಪೋದಲ್ಲಿ ಬರ್ಬೋದು. ಇಲ್ಲ ಇಲ್ಲಿಂದ ಕೆಳಗಡೆ ಹೋಗಬೇಕಾದ್ರೆ ರೋಪ್ ವೇನ ಯೂಸ್ ಮಾಡ್ಕೋಬೋದು. ಆ ಥರ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅನೇಕ ಸೌಲಭ್ಯಗಳನ್ನು ಮಾಡಿದ್ದಾರೆ. ನೋಡಿ ಈ ಥರ ಒಂದು ವ್ಯೂಸ್ ಸಿಗುತ್ತೆ ಇಲ್ಲಿ. ಇಲ್ಲಿ ಬೋಟಿಂಗ್ ಇರುತ್ತೆ. ಅದಕ್ಕೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಈ ಒಂದು 3 ಜಾಗಗಳ ಒಂದು ಜರ್ನಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲಿಂದ ಮೈಸೂರಿಗೆ ಬರಬೇಕಾದ್ರೆ 3 ಗಂಟೆ, ಬೆಂಗಳೂರಿಗೆ ಹೋಗಬೇಕಾದ್ರೆ 5.5 ಗಂಟೆ ಜರ್ನಿ ಇದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ ಕೊಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದ.